ಇದರ ಜೊತೆಗೆ ಹಣ ಡಬ್ಲಿಂಗ್ ಮಾಡೋದಾಗಿ ನಂಬಿಸಿ ವಂಚನೆ ಮಾಡಿರುವಂಥ ಪ್ರಕರಣದ ಬಗ್ಗೆ ಸುದ್ದಿ ಬರ್ತಾ ಇದೆ. 2 ಕೋಟಿ ಹಣ ವಂಚಿಸಿದಂಥ 7 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ನಿಮ್ಮ ಹಣವನ್ನು ನಾವು ಡಬಲ್ ಮಾಡಿಕೊಡ್ತೀವಿ ಅಂತ ನಂಬಿಸಿ ಅವರಿಗೆ ಮೋಸ ಮಾಡಲಾಗಿದೆ. 2 ಕೋಟಿ ಹಣ ವಂಚಿಸಿರುವಂಥ 7 ಆರೋಪಿಗಳನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳನ್ನು ಹಲ್ಸೂರ್ ಗೇಟ್ ಠಾಣಾ ಪೊಲೀಸರು ಈಗ ಬಂಧನ ಮಾಡಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಶ್ಯಾಮ್ ಥಾಮಸ್, ಜೋಸ್ ಕುರ್ವಿಲ್ಲಾ, ಜಿನ್ ಕಮಲ್, ಜಾಫರ್ ಸಾದಿಕ್ ಅಲಿಯಾಸ್ ದೀಪಕ್ ಇವರು ಬಂಧನವಾಗಿರುವಂಥ ಘಟಾನುಘಟಿಗೆ ವ್ಯಕ್ತಿಗಳು. ವಿಜಯ್ ಚಿಪ್ಲೋಂಕರ್, ರವಿ, ಅಮಿತ್, ದೀಪಕ್, ಉರ್ವಶಿ ಮತ್ತು ಸೋನು ಅನ್ನೋರು ಈಗ ಬಂಧಿತರಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬಂಧಿತ ಆರೋಪಿಗಳಿಂದ 44 ಲಕ್ಷ ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿಮ್ಮ ಹಣವನ್ನು ನಾವು ಡಬಲ್ ಮಾಡಿಕೊಡ್ತೀವಿ, ಯಾವುದೇ ರೀತಿಯಂಥ ತೊಂದರೆ ಬೇಡ, ನಮಗೆಲ್ಲ ಮಾಹಿತಿ ಇದೆ, ನಮಗೆ ತಂತ್ರಗಾರಿಕೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳಿ ಅವರನ್ನು ನಂಬಿಸಿ ಮೋಸ ಮಾಡಿರೋ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದಂಥ ಪೊಲೀಸರಿಗೆ ಹಣ ಡಬಲಿಂಗ್ ಮಾಡಿ ನಂಬಿಸಿ ಯಾರನ್ನು ವಂಚನೆ ಮಾಡಿದ್ರು ಅಂಥ ಆರೋಪಿಗಳನ್ನು ಈಗ ಬಂಧನ ಮಾಡಲಾಗಿದೆ. 2 ಕೋಟಿ ಹಣ ವಂಚನೆ ಮಾಡಿದಂಥ 7 ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿಗಳಿಂದ 2 ಕೋಟಿಯಲ್ಲಿ ಈಗ ಕೇವಲ 44 ಲಕ್ಷ ಮಾತ್ರ ಪೊಲೀಸರು ರಿಕವರ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಉಳಿದಿದ್ದ ಹಣ ರಿಕವರ್ ಆಗುತ್ತಾ, ಅವ್ರ ಹತ್ರ ಬರುತ್ತಾ ಇದೆಲ್ಲವೂ ಕೂಡ ನೋಡಬೇಕಾಗಿದೆ. ಇನ್ನಷ್ಟು ವಿವರಗಳು ಬರ್ತಾ ಇದೆ. ಮೆಡಕ್ ಅನ್ನೋ ನಕಲಿ ಕಂಪನಿ ಹೆಸರಿನಲ್ಲಿ ವಂಚನೆ ಮಾಡಲಾಗಿದೆ. ಮಲೇಷ್ಯಾ ಡೆವಲಪ್ಮೆಂಟ್ ಬೋರ್ಡ್ ಕಂಪನಿ ಅನ್ನುವಂಥ ಹೆಸರನ್ನು ಇಟ್ಕೊಂಡು ವಂಚನೆಯನ್ನು ಮಾಡಲಾಗಿದೆ. ನಕಲಿ ಕಂಪನಿಯಲ್ಲಿ ಹಣ ಹೂಡುವಂತೆ ಆಮಿಷವನ್ನು ಕೂಡ ಕೊಡಲಾಗಿತ್ತು. ಇನ್ನು ಹಣ ಹೂಡಿದ್ರೆ ಡಬ್ಲಿಂಗ್ ಮಾಡಿ ಕೊಡ್ತೇವೆ ಅಂತ ವಂಚನೆ ಮಾಡಿದ್ರಂತೆ. ಹಣ ಹೂಡಿದ್ರೆ ನಿಮಗೆ ಡಬ್ಲಿಂಗ್ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಮಲೇಷ್ಯಾದಿಂದಲೇ ವಂಚನೆ ನಡೆಸಿರುವಂಥ ವಿಕ್ಕಿ ಅಹುಜಾ ಅನ್ನೋರು ಮಲೇಷ್ಯಾದಲ್ಲೇ ಕೂತು ವಂಚನೆ ಮಾಡಿದ್ದಾರೆ. PWD ಕಾಂಟ್ರಾಕ್ಟರ್ ನವೀನ್ ಎಂಬುವರಿಗೂ ಕೂಡ ಮೋಸ ಮಾಡಲಾಗಿದೆ. ಮಧ್ಯವರ್ತಿಗಳ ಮೂಲಕ ವಿಕ್ಕಿ ಅಹುಜಾ ಈ ಎಲ್ಲ ಡೀಲನ್ನು ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಇದೆ. ಹಾಗೆಯೇ ಹಣವಂತರನ್ನೇ ಟಾರ್ಗೆಟ್ ಮಾಡ್ತಾರೆ. ಯಾರ ಬಳಿ ಹಣ ಇದೆ ಅಂಥವ್ರನ್ನೇ ಟಾರ್ಗೆಟ್ ಮಾಡಿ ಅವರನ್ನು ನಂಬಿಸಿ ಅವರಿಗೆ ಮೋಸ ಮಾಡುವಂಥದ್ದು ಈ ಜಾಲದ ಒಂದು ಮೋಡಸ್ ಆಫ್ ಆಪರೆಂಡಿ. ಹೀಗಾಗಿ ವಿಕ್ಕಿ ಅಹುಜಾ ಅವರ ಈ ಡೀಲ್ ಏನಿದೆ, ಈ ಡೀಲಿಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಕಣ್ಣಿಟ್ಟಿದ್ರು. ಈಗ ಅಂತಿಮವಾಗಿ ಅವರನ್ನು ಬಲೆಗೆ ಬೀಸಿದ್ದಾರೆ. ಅದರಲ್ಲಿ ಅನೇಕರಿಗೆ ಸಿಕ್ಕಾಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಈ ಪ್ರಕರಣವೇ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಕರಣ. ಇಷ್ಟಕ್ಕೂ ಘಟಾನುಘಟಿಗಳನ್ನು ಟಾರ್ಗೆಟ್ ಮಾಡಿ, ದುಡ್ಡಿರೋರನ್ನ ಟಾರ್ಗೆಟ್ ಮಾಡಿ ಈ ಒಂದು ಗ್ಯಾಂಗ್ ಏನಿದೆ ಅವರನ್ನು ಡಬ್ಲಿಂಗ್ ಮಾಡಿ ಮೋಸ ಮಾಡ್ತಾಯಿತ್ತು. ಇದು ಹೇಗೆ ಆಪ್ರೇಟ್ ಮಾಡ್ತಾಯಿತ್ತು, ಜೊತೆಗೆ ಇದ್ರ ಕಿಂಗ್ ಪಿನ್ ಏನು, ಈಗ 44 ಲಕ್ಷ ಹಣ ರಿಕವರಿ ಆಗಿದೆ. ಮುಂದೆ ಕೇವಲ ಈ ಒಂದೇ ಪ್ರಕರಣ ಅಲ್ಲ, ಬೇರೆಯವರಿಗೂ ಕೂಡ ಇದೇ ರೀತಿಯಂಥ ಮೋಸ ಮಾಡಿರುವಂಥ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಪ್ರಮೋದ್, ಅಂದ್ರೆ ಹಣ ಡಬ್ಲಿಂಗ್ ಮಾಡಿ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಾಂಟ್ರಾಕ್ಟರ್ ನವೀನ್ ಅನ್ನೋರಿಗೆ ಸುಮಾರು 2 ಕೋಟಿಯಷ್ಟು ವಂಚನೆ ಮಾಡಿರುವಂತಹ ಜಾಲ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಅಮಿತ್ ಅಹುಜಾ ಎಂಬಾತ ಮಲೇಷ್ಯಾದಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ಮಧ್ಯವರ್ತಿಗಳ ಒಂದು ಸಹಾಯದಿಂದ ಯಾರೆಲ್ಲ ದುಡ್ಡನ್ನ ಇಟ್ಕೊಂಡಿದ್ದಾರೆ ಅಂಥವರನ್ನ ಟಾರ್ಗೆಟ್ ಮಾಡಿಸ್ತಿದ್ದ. ಅಂದ್ರೆ ಇವರು ಯಾವುದೇ ರೀತಿಯಲ್ಲೂ ಕೂಡ ಎವಿಡೆನ್ಸ್ ಸಿಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇದು ರೂಪದಲ್ಲಿ ಹಣವನ್ನ ತೆಗೆದುಕೊಳ್ತಾ ಇದ್ರು. ಅಂದ್ರೆ ಅದನ್ನ ನಾವು ಮಿಷನ್ ಅಲ್ಲಿ ಕೌಂಟ್ ಮಾಡಿ, ಹಣವನ್ನ ಕೌಂಟ್ ಮಾಡಿ ಅದನ್ನ ನಾವು ಮಲೇಷ್ಯಾ ಮೂಲದ ಒಂದು ಕಂಪನಿ ಇದೆ, ಅಂದ್ರೆ MEDC ಅಂತ ಹೇಳಿ, ಮಲೇಷ್ಯಾ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿ, ಆ ಒಂದು ಕಂಪನಿಯ ಮ್ಯಾನೇಜರ್ ಇವರು ಅಂದ್ರೆ ಅಮಿತ್ ಅಹುಜಾ ಆಗಿರ್ತಾರೆ ಅಂತ ಹೇಳಿ ಒಂದಿಷ್ಟು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಮೀಟಿಂಗ್ ಮಾಡುವಂತದ್ದಾಗಿರ್ಬೋದು, ಎಲ್ಲಾ ರೀತಿಯಲ್ಲೂ ಕೂಡ ನಂಬಿಕೆ ಬರುವಂತೆ ನಟಿಸ್ತಾ ಇತ್ತು. ಅದಾದ ನಂತರದಲ್ಲಿ ನಗರಪೇಟೆಯಲ್ಲಿ ಒಂದು ಕಚೇರಿಯನ್ನ ಕೂಡ ಈ ತಂಡ ಮಾಡ್ಕೊಂಡಿರುತ್ತೆ. ಮಧ್ಯವರ್ತಿಗಳ ಮೂಲಕವಾಗಿ ನವೀನ್ ಆ ಕಚೇರಿಗೆ ಕರೆಸ್ಕೊಂಡಂತಹ ತಂಡ ಏನ್ ಮಾಡುತ್ತೆ ಅಂದ್ರೆ 2 ಕೋಟಿ ಹಣವನ್ನ ಪಡ್ಕೊಂಡು ಸ್ಯಾಂಪಲ್ ಆಗಿ ಅಂದ್ರೆ 1 ಲಕ್ಷ ಹಣವನ್ನ ಇವರಿಗೆ RTGS ಮಾಡ್ತಾರೆ. ಅಂದ್ರೆ ಹಣ ಬಂತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದಕ್ಕೋಸ್ಕರ ನಾವು 1 ಲಕ್ಷವನ್ನ ಹಾಕಿದೀವಿ, ಉಳಿದಂತ ಹಣವನ್ನ ಅಂದ್ರೆ 2 ಕೋಟಿಗೆ 4 ಕೋಟಿಯಷ್ಟು ಹಣವನ್ನ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಾಕ್ತೀವಿ ಅಂತ ಹೇಳಿ ನಂಬಿಸ್ತಾರೆ. ಅದಾದ ನಂತರದಲ್ಲಿ ಇಲ್ಲಿ ಹಣವನ್ನ ಕೌಂಟ್ ಮಾಡುವಂತಹ ಮಿಷಿನ್ ಕೆಟ್ಟೋಗಿದೆ. ಹಾಗಾಗಿ ನಮ್ಮ ಇನ್ನೊಂದು ಕಚೇರಿ ಇದೆ, ಅಲ್ಲಿ ಹೋಗಿ ಹಣವನ್ನ ಕೌಂಟ್ ಮಾಡಿ ಅದನ್ನ ನಾವು ಮಲೇಷ್ಯಾ ಮೂಲದ ನಮ್ಮ ಕಂಪನಿಗೆ ಹಾಕೊಂಡು ಅದಾದ ನಂತರದಲ್ಲಿ ನಿಮ್ಗೆ 4 ಕೋಟಿ ಹಣವನ್ನ RTGS ಮಾಡಿಸ್ತೀವಿ ಅಂತ ಹೇಳಿ ಒಂದು ಆಟೋ ಪಡೆದುಕೊಂಡು ಆಟೋದಲ್ಲಿ ಹಣವನ್ನ ತೆಗೆದುಕೊಂಡು ಹೋಗ್ತಾರೆ. ಅದಾದ ನಂತರದಲ್ಲಿ ನವೀನ್ ಇದೇ ಒಂದು ನಗರಪೇಟೆ ಕಚೇರಿಯಲ್ಲಿ ಕಾಯ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಎಷ್ಟೊತ್ತಾದ್ರೂ ಕೂಡ ಅವರು ಬರದೇ ಇದ್ದಂತಹ ವೇಳೆಯಲ್ಲಿ ಆವಾಗ ಅರಿವಾಗತ್ತೆ ಮೋಸ ಹೋಗಿರುವಂತ ವಿಚಾರ. ಅದಾದ ನಂತರದಲ್ಲಿ ಬಂದು ಹಲ್ಸೂರ್ ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ದಾಖಲಿಸಿಕೊಂಡಿರುವಂತಹ ಪೊಲೀಸರು 7 ಜನ ಆರೋಪಿಗಳನ್ನ ಬಂಧಿಸಿಕೊಂಡು ಇನ್ನ ಉಳಿದಂತಹ 4-5 ಜನ ಆರೋಪಿಗಳಿದ್ದಾರೆ, ಅವ್ರಿಗೂ ಕೂಡ ಬಲೆ ಬೀಸಿದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ರಾಜಪ್ಪ ಎಲ್ಲ ಮಾಹಿತಿಗಾಗಿ.